ಮತ್ತೆ ಕಾನೂನು ಸುವ್ಯವಸ್ಥೆ ಅಂತೂ ಗೊತ್ತಿಲ್ಲ ಮಂತ್ರಿ ಇರೋರು ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ ಮಂತ್ರಿ ಏನಾದರೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ RCB ಯಲ್ಲಿ 11 ಜನ ಸಾವಾಯಿತು ಇವರ ಅಚಾತುರ್ಯದಿಂದ. ಲವ್ ಜಿಹಾದ್ ನಡೀತಾ ಇದೆ ಇಡೀ ಕರ್ನಾಟಕ. ಹೆಣ್ಣು ಮಕ್ಕಳು ಸಾವು ಆಗ್ತಾ ಇದೆ, ಕ್ರಮ ಇಲ್ಲ. ಬ್ಯಾಂಕ್ ಲೂಟಿ ಓಪನ್ ಹಾಳಾಗಲೇ ಬ್ಯಾಂಕ್ ಲೂಟಿ ಬೀದರ್ ಇದುವರೆಗೂ ಕಳ್ಳನ್ ಕಂಡಿರಲಿಲ್ಲ. ಏನೋ ಟೆಕ್ನಾಲಜಿ ಐತೆ ಅಂತ ಆಯ್ತು, ಇದುವರೆಗೂ ಕಂಡಿರಲಿಲ್ಲ. ಬೆಂಗಳೂರಲ್ಲಿ 7 ಕೋಟಿ ಕಳ್ತನ ಆಯ್ತು ATM ಹಾಕೋದು. ಕಮಿಷನರ್ ಆಫೀಸ್ ಎದುರುಗಡೆನೆ ಕಮಿಷನರ್ ಚೇಂಬರ್ ಹತ್ರನೇ 11 ಲಕ್ಷ ರೂಪಾಯಿ ಪೊಲೀಸರನ್ನೇ ಕಳ್ತನ ಮಾಡೋದು. ಅಂದ್ರೆ ಪೊಲೀಸರೇ ಕಳ್ಳರಾಗ್ಬಿಟ್ರೆ ಯಾವ ಸ್ಥಿತಿ ಕರ್ನಾಟಕದಲ್ಲಿ? ಮತ್ತೆ ಯಾವ ಅಧಿಕಾರಿನೂ ಕೆಲಸ ಮಾಡೋ ಮೂಡಲ್ಲಿ ಇಲ್ಲ. ಎಲ್ಲರಿಗೂ ಒತ್ತಡದ ಮೇಲೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಕಳೆದ 33 ತಿಂಗಳಲ್ಲಿ 9ಕ್ಕೂ ಅಧಿಕ ಅಧಿಕಾರಿಗಳು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ. 9 ಡೆತ್ ನೋಟ್ ಬರೆದಿತ್ತು. 15ಕ್ಕೂ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಿಗೆ ಈಡಾಗಿದ್ದಾರೆ. 10ಕ್ಕೂ ಹೆಚ್ಚು ಜನ ಈ ಜಾತಿ ಸಮೀಕ್ಷೆಯಲ್ಲಿ ತೀರ್ಕೊಂಡಿದ್ದಾರೆ. ಸರ್ಕಾರದ ಕಿರುಕುಳದಿಂದ. ಇವತ್ತು ಈ ಸಾವುಗಳಿಗೆಲ್ಲ ನ್ಯಾಯ ಎಲ್ಲೂ ಸಿಕ್ಕಿಲ್ಲ. ಪರಶುರಾಮ್ PSI ಅವ್ರಿಗೂ ಸಹ ಸಿಕ್ಕಿಲ್ಲ. ರುದ್ರಣ್ಣ ಎಡವಣ್ಣ ಅವ್ರಿಗೂ ತಹಸೀಲ್ದಾರ್ ಆತ್ಮಹತ್ಯೆ ಮಾಡ್ಕೊಂಡ ಸರ್ಕಾರದ ಲಂಚದ ಅವಕಾಶದಿಂದ ಸಿಕ್ಕಿಲ್ಲ. ಗ್ರಂಥಪಾಲಕಿ 9 ತಿಂಗಳು ಸಂಬಳ ಕೊಡಲಿಲ್ಲ. ಗಾಡಿ ಬೇಡದ್ರು ಕೊಡಲಿಲ್ಲ. ಅವಳು ವಿಷ ಕುಡಿದು ಸತ್ತೋದು ಬರೆದಿದ್ದಾರೆ ಡೆತ್ ನೋಟ್. ಬೇರೆ ಗ್ರಂಥಪಾಲಿಕೆಯರಿಗೆ ಈ ತರದ ಅನ್ಯಾಯ ಆಗಬೇಡ ಅಂತಾರ ಅಂತ ಹೇಳಿ ಬರೆದಿದ್ದಾರೆ. ಇನ್ನೂ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ನಮ್ಮಲ್ಲಿ. ಇನ್ನು ಇದೊಂದು ಕಡೆ ಆದ್ರೆ ಇನ್ನ MLAಗಳು ಕಾಂಗ್ರೆಸ್ MLAಗಳು ಮತ್ತೆ ಕಾಂಗ್ರೆಸ್ ಪುಡಾರಿಗಳು ಈ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳಿ ಆವಾಜ್ ಬಿಟ್ಟಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಮರಿ ಲೀಡರ್ ಕಮಿಷನರ್ಗೆ ಆವಾಜ್ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀವಿ. ಶಿಡ್ಲಘಟ್ಟದಲ್ಲಿ CM ಕ್ಷೇತ್ರದಲ್ಲೇ ಅಧಿಕಾರಿಗಳಿಗೆ ಸರ್ವೆ ಮಾಡಕ್ ಹೋದಾಗ ಹೊಡೆಯಕ್ಕೆ ಹೋಗಿರುವಂತದ್ದು ಘಟನೆಗಳನ್ನ ನೋಡ್ತಾ ಇದ್ದೀವಿ. ನಮ್ಮ JDS ಶಾಸಕಿ ಕರಿಯಮ್ಮ ಅವ್ರ ಮನೆಗೆ ನುಗ್ಗಿ ಈ ಮರಳು ಮಾಫಿಯಾದವರು ಕೊಲೆ ಬೆದರಿಕೆ ಆಗಿರೋದನ್ನ ನೋಡ್ತಾ ಇದ್ದೀವಿ ನಾವು ಇವತ್ತು. ಅಂದ್ರೆ ಈ ಮರಳು ದಂಧೆ ಇದೆಯಲ್ಲ, ಮರಳುಗಾರಿಕೆ ದಂಧೆ ಇವತ್ತು ಕಾಂಗ್ರೆಸ್ ಸರ್ಕಾರದ ATM ಆಗ್ಬಿಟ್ಟಿದೆ. ಮರಳು ದಂಧೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ಕೊಡುವಂತ ಒಂದು ATM ಇವತ್ತು. ಅದಕ್ಕೆ ಅವ್ರ ಬಗ್ಗೆ ಬಹಳ ಸಾಫ್ಟ್. ಇಷ್ಟೆಲ್ಲ ಆದ್ರೂ ಕೂಡ ಆ ಮರಳು ದಂಧೆಕೋರರ ಮೇಲೆ ಏನು ಕ್ರಮನೇ ಇಲ್ಲ ಇದುವರೆಗೂ. ಇವತ್ತು ಅಧಿಕಾರಿಗಳು ಅಷ್ಟೇ, ಅವರು ಕಾಪಾಡಿ ಅನ್ನೋ ಸ್ಟೇಜಲ್ಲಿ ಇವತ್ತು ಅಧಿಕಾರಿ ವರ್ಗದವರು ಕೂಡ ನಿಂತಿರೋದು ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಮಿತಿ ಮೀರಿದ ಕರಪ್ಷನ್. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಬಿಜೆಪಿ ಸರ್ಕಾರ ಒಳ್ಳೇದಿತ್ತು, ನಾವು ತಪ್ಪು ಮಾಡಿದ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಡಬಲ್ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ನಾವು ಮಾಡಿದ ತಪ್ಪಿನಿಂದ ಈ ಸರ್ಕಾರ ನಾವು ಮಾಡಿದ ತಪ್ಪಿನಿಂದ ಈ ಸರ್ಕಾರ. ಆ ಕೆಂಪಣ್ಣ ಸತ್ತಾಗ ಅವನ ಇದಕ್ಕೂ ಹೋಗ್ಲಿಲ್ಲ ಯಾರು. ಅವನಿದ್ದಾಗ ಎಲ್ಲ ಯೂಸ್ ಮಾಡ್ಕೊಂಡು ಸತ್ತಾಗ ಅವ್ನು ನೋಡಕ್ಕೂ ಯಾರು ಹೋಗ್ಲಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್. ಇನ್ನೊಂದ್ ಕಡೆ ಅಬ್ಕಾರಿ ಸಂಘ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬಸ್ ಸಾರಿಗೆ ಅವರಿಗಾಗಲೇ ಪಾಪ ಮನೆ ಅವರ ಅಧ್ಯಕ್ಷರು ತೀರೋದು ಹಾರ್ಟ್ ಅಟ್ಯಾಕ್ ಆಗಿ. ಇಲ್ಲಾಂದ್ರೆ 5ನೇ ತಾರೀಕು ಸಾರಿಗೆ ಮುಷ್ಕರ ಘೋಷಣೆ ಮಾಡಿದ್ರು. ಸಾರಿಗೆ ಮುಷ್ಕರ
ಆಗ್ಲೇ ಘೋಷಣೆ ತಯಾರಾಗಿದೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ಮುಷ್ಕರಗಳು, ಕರಪ್ಷನ್ ಆಗಿರುವಂತ ವಿಚಾರಗಳು ಕಳೆದ 1,000 ದಿನಗಳಲ್ಲಿ ಸಿದ್ದರಾಮಯ್ಯನವರ ಕೊರಳನ್ನ ಸುತ್ಕೊಂತಾ ಇದೆ. ಅದರ ಮಧ್ಯೆ ಇವರಿಬ್ಬರದು ಜಗಳ, ನಾನ್ ಸಿಎಂ ನೀನ್ ಸಿಎಂ ಅಂತ. ಕಳೆದ 2.5 ವರ್ಷದಿಂದ ಮಾಧ್ಯಮದಲ್ಲಿ ಬೆಳಗ್ಗೆ ಇದ್ರೆ ಇದೇ ಸುದ್ದಿ. ಯಾರು ಸಿಎಂ ಅಂತ ಹುಡುಕ್ಬೇಕು ನಾವು. ಯಾರು ಸಿಎಂ, ಇವ್ರು ಇರ್ತಾರ ನಾಳೆ ಹೋಗ್ತಾರ ಅನ್ನೋ ಅತಂತ್ರದಲ್ಲಿ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರೆ. ಅಧಿಕಾರಿಗಳು ಅತಂತ್ರ ಆಗೋದಲ್ಲ. ಕೆಲವು ಅಧಿಕಾರಿಗಳಂತೂ ಲೂಟಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಇಡೀ ಸರ್ಕಾರ ಲೂಟಿ ಸರ್ಕಾರ. ಈಗ ಸಿದ್ದರಾಮಯ್ಯನವರು ಏನು ಸಮಾವೇಶ ಮಾಡ್ತಾ ಇದ್ದಾರೆ ಹಾವೇರಿಯಲ್ಲಿ, ಅದು ಲೂಟಿಗಳ ಸಮಾವೇಶ. ಅಲ್ಲಿ ಬರೋರು ಮಂತ್ರಿಗಳೆಲ್ಲ ಲೂಟಿ ಮಾಡಿರೋ ಮಂತ್ರಿಗಳು ಬರ್ತಾ ಇದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಲೂಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊಟ್ಟು ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಬೇಕಷ್ಟೇ. ಈಗ ಸಿದ್ದರಾಮಯ್ಯನ ಆಗಲಿ DK ಶಿವಕುಮಾರನ ಆಗಲಿ ನಾವು ಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅಂತೇಳಿ ಲೂಟಿ ಹೊಡೆದು ಇವತ್ತು ಕೇಂದ್ರಕ್ಕೆ ರಾಹುಲ್ ಗಾಂಧಿಗೆ ಹಣ ಕೊಡುವಂತ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಯೋಗ್ಯತೆ ಕಳ್ಕೊಂಡಿಲ್ಲ. ಎಲ್ಲ ಕರಪ್ಟ್ ಮಂತ್ರಿಗಳ ಒಂದು ಮಂತ್ರಿ ಮಂಡಲ ಇದೆ. ಅಲಿಬಾಬಾ 40 ಕಳ್ಳರು ಇದ್ದಲ್ಲ, ಹಾಗೆ ಈ ಅಲಿಬಾಬಾ ಮತ್ತು 30 ಜನ ಕಳ್ಳರು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವರ 1,000 ದಿನಗಳ ಸಾಧನೆ ಶೂನ್ಯ. ಬರೀ ಲೂಟಿ ಲೂಟಿ ಲೂಟಿ. ಜನಗಳಿಗೇನು ಸಹಾಯ ಆಗುವಂತ ಒಂದು ಯೋಜನೆ, ನೀರಾವರಿ ಯೋಜನೆ ಒಂದು ಬಂದಿಲ್ಲ. ಪಕ್ಕದಲ್ಲಿ ಕಾರಜೋಳ ಇದೆ, ಕೃಷ್ಣೆಯ ಕಣ್ಣೀರು ಅಂತ ಹೇಳಿ 50,000 ಕೋಟಿ ಅನೌನ್ಸ್ ಮಾಡಿದ್ರು. ಪ್ರತಿ ವರ್ಷ 10,000 ಕೋಟಿ ಕೊಟ್ಟಿದೆ. ಈಗ ಕೇಳಿದ್ರೆ ಇಡೀ ಕರ್ನಾಟಕಕ್ಕೆ 50,000 ಕೋಟಿ ಕೊಡ್ತಾರೆ. ರಸ್ತೆಗಳೆಲ್ಲ, ಇಡೀ ಕರ್ನಾಟಕದ ರಸ್ತೆಗಳೆಲ್ಲ ಹಾಳಾಗೋಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಬಿದ್ದು ಈಗಾಗಲೇ 16 ಜನ ಸತ್ತೋಗಿದ್ದಾರೆ. ಅವರಿಗೆ ಪರಿಹಾರನೂ ಇಲ್ಲ, ಆ ರಸ್ತೆಗಳ ರಿಪೇರಿನೂ ಆಗಿಲ್ಲ. ಇನ್ನು ರಿಪೇರಿನೂ ಆಗಿಲ್ಲ. ಇನ್ನ ರೇಷನ್ ಕಾರ್ಡ್, ಎಲ್ಲ ರೇಷನ್ ಕಾರ್ಡ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ರೇಷನ್ ಕಾರ್ಡ್ಗಳು ಸುಮಾರು 600-700 ರೇಷನ್ ಕಾರ್ಡ್ಗಳನ್ನ ಪ್ರತಿ ವರ್ಷ ಕಟ್ ಮಾಡ್ತಾರೆ. ಪ್ರತಿ ವರ್ಷ ಯಾಕೆಂದ್ರೆ ಈ ಗ್ಯಾರಂಟಿ ಸಂಖ್ಯೆ ಕಡಿಮೆ ಆಗಲಿ ಅಂತ ಸರ್ಕಾರ ಖಜಾನೆ ಖಾಲಿ ಆಗೋಗಿದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದ ಇರೋ ಪರಿಸ್ಥಿತಿ. ನಿಗಮಗಳಿಗೆ, ಎಲ್ಲ ನಿಗಮಗಳಿದೆಯಲ್ಲ, ಗೋಬಿ ನಿಗಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಒಕ್ಕಲಿಗ, ಲಿಂಗಾಯತ, ಎಲ್ಲ ನಿಗಮಗಳ ಹಣನೇ ಬಿಡುಗಡೆ ಮಾಡಿದೆ. ಒಟ್ಟಾರೆ ಈ ಸರ್ಕಾರ 1,000 ವರ್ಷದಲ್ಲಿ ಕರ್ನಾಟಕವನ್ನ ದಿವಾಳಿ ಮಾಡಿ ಜನಗಳಿಗೆ ಟೋಪಿ ಹಾಕಿದಂತ ಸರ್ಕಾರ. ಇದೊಂದು ಟೋಪಿ ಸರ್ಕಾರ.